ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮಗೆ ಕೇರಳ ಸ್ಪೆಷಲ್ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಬನ್ನಿ ನೋಡೋಣ. ಮಸಾಲ ಅರಿಲಿಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ರಿಂದ 3 ಟೇಬಲ್ ಸ್ಪೂನ್, ಕೊರಿಯಂಡರ್ ಪೌಡರ್ 2.5 ಟೇಬಲ್ ಸ್ಪೂನ್, ಅರಶಿನ 1 ಟೀ ಸ್ಪೂನ್, ಆಮೇಲೆ 2 ಮೀಡಿಯಂ ಸೈಜ್ ಈರುಳ್ಳಿ, ಶುಂಠಿ 1 ಇಂಚ್ ಉದ್ದುದ್ದಕ್ಕೆ ಕಟ್ ಮಾಡಿರೋದು, ತೆಂಗಿನಕಾಯಿ ಸ್ಲೈಸ್ 3 ಟೇಬಲ್ ಸ್ಪೂನ್, 1 ಬೌಲು ತೆಂಗಿನಕಾಯಿ ತುರಿ, ಚಿಕನ್ 1/2 kg, ಪುದೀನ ಮತ್ತು ಕರಿಬೇವಿನ ಎಲೆ ಸ್ವಲ್ಪ. ಮೊದಲು ಒಂದು ಪ್ಯಾನಿಗೆ ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿರೋದು, 1 ಟೇಬಲ್ ಸ್ಪೂನ್ ಹಾಕಿ ಹೋಲ್ ಸ್ಪೈಸಸ್ ಇದೆಲ್ಲ ಇದೆಲ್ಲನ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಲೋ ಫ್ಲೇಮಲ್ಲಿ. ಆಮೇಲೆ ಇದಕ್ಕೆ 2.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ, ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ. ಆಮೇಲೆ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ನೀವು ನಾರ್ಮಲ್ ಚಿಲ್ಲಿ ಪೌಡರ್ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟ್ ಅದು ತಣ್ಣಗಾಗಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು, ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕಡಾಯಿ ಅಥವಾ ಮಣ್ಣಿನ ಚಟ್ಟಿ ಅದರಲ್ಲಿ ಇದಕ್ಕೆ ಚಿಕನ್, ಆಮೇಲೆ ನೀರುಳ್ಳಿ 2 ನೀರುಳ್ಳಿ ಮೀಡಿಯಮ್ ಸೈಜಿದ್ದು, ಶುಂಠಿ, ತೆಂಗಿನಕಾಯಿ ಸ್ಲೈಸ್ ಮಾಡಿರೋದು, ಆಮೇಲೆ ಅರಶಿನ ಇದನ್ನೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ತುಂಬ ಜಾಸ್ತಿ ಬೇಡ, ಜಸ್ಟ್ ಅದು ಮುಳುಗೋ ತನಕ ಮಾತ್ರ ಸಾಕು ಚಿಕನ್. ಆಮೇಲೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಒಂದು 20 ಮಿನಿಟ್ಸ್ ಬೇಯಿಸಬೇಕು. ನೋಡಿ, ಇವಾಗ ಚಿಕನ್ ಬೆಂದಿದೆ, ನೀರು ಮುಕ್ಕಾಲು ಭಾಗ ಕಡಿಮೆ ಆಗಿದೆ. ಸೊ ಇವಾಗ ನೀವು ತೆಂಗಿನಕಾಯಿ ತುರಿ ಇದೆಲ್ಲ ಅದನ್ನ ಜಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿದ್ರೆ ಜಸ್ಟ್ ಒಂದು ಕ್ರಷ್ ಮಾಡಿ 1 ಸೆಕೆಂಡ್. ಸೊ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕಬೇಡಿ ಇನ್ನು. ಆಮೇಲೆ ಕರಿಬೇವಿನ ಎಲೆ ಮತ್ತು ಪುದೀನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಫ್ಲೇಮ್ ಹೈ ಮಾಡ್ಕೊಳ್ಬೇಕು, ನೀರು ಕಂಪ್ಲೀಟ್ ಅದು ಡ್ರೈ ಆಗಬೇಕು. ಇವಾಗ ಇನ್ನು ಒನ್ಸ್ ನೀರು ಡ್ರೈ ಆಗುತ್ತಲ್ಲ, ಸೊ ಆವಾಗ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಆಮೇಲೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, ಅದು ಬಿಸಿ ಆಗಬೇಕಾದ್ರೆ ಸಾಸಿವೆ, ಆಮೇಲೆ ಉದ್ದು, ಒಣಮೆಣಸು ಮತ್ತು ಕರಿಬೇವಿನ ಎಲೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ 10 to 15 ಮಿನಿಟ್ಸ್ ಇಡಿ. ಗ್ಯಾಸ್ ಆಫ್ ಮಾಡಿ. ನೋಡಿ, ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ ಕೇರಳ ಸ್ಟೈಲಲ್ಲಿ. ಇದ್ರದ್ದು ಸ್ಪೆಷಾಲಿಟಿ ಅಂದರೆ ತೆಂಗಿನಕಾಯಿ ಕಟ್ ಮಾಡಿರೋದು ಹಾಕಿರ್ತಾರಲ್ಲ, ಇದು ಕಡಿಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ, ವೆರೈಟಿ ಆಗಿರ್ತದೆ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡಿದ್ದೀರಾ ಅಂತ, ಹೇಗೆ ಬಂದಿದೆ ಅಂತ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಇನ್ನೊಂದು ವೆರೈಟಿ ರೆಸಿಪಿ ಜೊತೆ ಕಾಣೋಣ. ಇಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಎಲ್ಲರೂ.